3500 ವಿತ್ ಇನ್ಸ್ಟಾಲೇಷನ್ ಅಂತ ಹೇಳ್ಬೋದು. ಸ್ಟೇರಿಂಗ್ ಕವರ್ ಕೊಡ್ತಾರೆ. 11 to 12 mm ಬರುತ್ತೆ. ಇದು 15 mm ಬರುತ್ತೆ. ಇದು ಏನು ಟ್ಯಾನ್ ಕಲರ್, ಇದು ಹೇಳೋದು ಟ್ಯಾನ್ ಮತ್ತೆ ಬ್ಲಾಕ್ ಕಲರ್. ಸೊ ಅದ್ರ ಜೊತೆಲಿ ಫ್ಲೋರ್ ಮ್ಯಾಟ್ ಕೊಡ್ತಾರೆ 5500 ಗೆ. ನಾಪಾ ಅಂತ ಹೆಸರು ಬರುತ್ತೆ. ಇದು ಮೈಕ್ರೋ ಫ್ಯಾಬ್ರಿಕ್ ಹೀಟು ಆಗಲ್ಲ ನಿಮ್ಗೆ. ಪರ್ಟಿಕ್ಯುಲರ್ ಡಿಸೈನ್ ಇದೇ ತರ ಬೇಕು ಅಂದ್ರೂ ಕೂಡ ಅದೇ ತರ ಕಸ್ಟಮೈಸ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇವ್ರದ್ದು ಫ್ಯಾಕ್ಟ್ರಿ ಇದೆ ಗುರು. ಒಂದ್ ಪೀಸ್ ಒಂದು ಕಟಿಂಗ್ ಆಗಿ ಡಬಲ್ ಸ್ಟಿಚಿಂಗ್ ಆಗತ್ತೆ ನಿಮ್ಗೆ. ಸರ್ ನೋಡಿ, ಎಲ್ಲ ಆದ್ಮೇಲೆ ಈ ತರ ಫಿನಿಶಿಂಗ್ ಬರುತ್ತೆ. ಫ್ರೀ ಇನ್ಸ್ಟಾಲೇಷನ್, ಫ್ರೀ ಡೆಲಿವರಿ ಇರುತ್ತೆ. ರೈಟು ಕೂಡ ನಾನು ಬೇರೆ ಕಡೆ ಎಲ್ಲ ವಿಚಾರಿಸಿದ್ದು, ಅಲ್ಲಿಗೂ ಇಲ್ಲಿಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ನಿಮ್ಮ ಹತ್ರ ಕಾರ್ ಇದ್ರೆ ತುಂಬಾನೇ ಯೂಸ್ ಆಗುವಂಥದ್ದು. ಯಾಕೆಂದ್ರೆ ನಾಪಾ ಲೆದರ್ ಜಸ್ಟ್ ನಿಮ್ಗೆ ಸಿಗ್ತಿರುವಂಥದ್ದು 7000 ವಿತ್ ಇನ್ಸ್ಟಾಲೇಷನ್. ರಾಜಾಜಿನಗರದಿಂದ 15 ಕಿಲೋಮೀಟರ್ ಇದ್ದೀರಾ ಅಂದ್ರೆ ಡೋರ್ ಸ್ಟೆಪ್ ಕೂಡ ಅವೈಲೇಬಲ್ ಇದೆ. ಬಂದು ಫ್ರೀಯಾಗಿ ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ. ಇವ್ರ ಹತ್ರ ಬರೀ ಸೀಟ್ ಕವರ್ ಹಾಕ್ಸ್ಕೊತೀರಾ ಅಂತಂದ್ರೆ ಸ್ಟಾರ್ಟಿಂಗ್ ಪ್ರೈಸು ಜಸ್ಟ್ 3500. ಮೈ ಬಜಾರ್ ಚಾನಲ್ನ ಫಾಲೋ ಮಾಡ್ಕೊಂಡ್ ಬಂದ್ರೆ ಸ್ಟೇರಿಂಗ್ ಕವರು ಫ್ರೀಯಾಗಿ ಮಾಡ್ಕೊಡ್ತಾರೆ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನೋಡೋದಾದ್ರೆ ಬರೀ ಸೀಟ್ ಕವರು 3500 ವಿತ್ ಇನ್ಸ್ಟಾಲೇಷನ್ ಅಂತ ಹೇಳ್ಬೋದು. ಸೀಟ್ ಕವರು ನನ್ನ ಚಾನಲ್ ಫಾಲೋ ಮಾಡಿದ್ದೀರಾ ಅಂತಂದರೆ ಸ್ಟೇರಿಂಗ್ ಕವರು ಕೊಡ್ತಾರೆ. ಓಕೆ, ಇದು ಫಸ್ಟ್ ಕಾಂಬೋ. ಸೆಕೆಂಡ್ ಕಾಂಬೋ ನೋಡ್ತೀರಾ, ಜಸ್ಟ್ ನಿಮಗೆ ಸೀಟ್ ಕವರ್ ಕೊಡ್ತಾರೆ, ಅದ್ರ ಜೊತೆಲಿ ಸ್ಟೇರಿಂಗ್ ಕವರ್ ಕೊಡ್ತಾರೆ. ಸೊ ಅದ್ರ ಜೊತೆಲಿ ಫ್ಲೋರ್ ಮ್ಯಾಟು ಕೊಡ್ತಾರೆ 5500ಗೆ ಆ್ಯಂಡ್ ಸ್ಟಾರ್ಟಿಂಗ್ ಪ್ರೈಸು. ಸೊ ಇದು ಬಂದು ಕಾಂಬೋ. ಫಸ್ಟ್ ಕಾಂಬೋ ಬಂದು 5500 ವಿತ್ ಇನ್ಸ್ಟಾಲೇಷನು. ರಾಜಾಜಿನಗರ ಸರೌಂಡಿಂಗು ಅಲ್ಲಿಂದ ಆಕೆ ರಾಜಾಜಿನಗರದಿಂದ 15 ಕಿಲೋಮೀಟರ್ ಇದೆ. ಡೋರ್ ಸ್ಟೆಪ್ ಅವೈಲೇಬಲ್ ಇರುತ್ತೆ, ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ. ಸೊ ಇನ್ನೂ ನೋಡ್ತೀರಾ ಅಂದರೆ ನಾಪಾ ಲೆದರು, ಅದು ಕೂಡ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಒಳ್ಳೆ ಕ್ವಾಲಿಟಿ ಇರುತ್ತೆ ಅಂತ. ಆ್ಯಂಡ್ ಅದರಲ್ಲೂ ಕೂಡ ನೀವು ಬಜೆಟ್ ಫ್ರೆಂಡ್ಲಿ ಬೇಕು ಅಂದರೆ ಜಸ್ಟ್ ನಿಮಗೆ 7000ಗೆ ವಿತ್ ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ. ನಾಪಾ ಲೆದರ್ ಯಾವ ಥರ ಫೀಲ್ ಇದೆ ನೋಡಿ. ಡಿಸೈನು ಯಾವ ಥರ ಬೇಕು ನಿಮಗೆ ಡಿಸೈನ್ ಕೂಡ ಸಿಗುತ್ತೆ. ಕಲರ್ ಬೇಕು ಅಂದರೆ ಕಲರಲ್ಲಿ ಸಿಗುತ್ತೆ. ಇನ್ ಕೇಸ್ ಗೂಗಲಲ್ಲಿ ಪರ್ಟಿಕ್ಯುಲರ್ ಡಿಸೈನ್ ಇದೇ ಥರ ಬೇಕು ಅಂದರೂ ಕೂಡ ಅದೇ ಥರ ಕಸ್ಟಮೈಸ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಯಾಕೆಂದರೆ ಇವ್ರದ್ದು ಫ್ಯಾಕ್ಟ್ರಿ ಇದೆ ಗುರು. ಹಾಗಾಗಿ ನಿಮಗೆ ಫ್ಯಾಕ್ಟ್ರಿ ಪ್ರೈಸಲ್ಲೇ ಸಿಗುತ್ತೆ, ನೀವು ಕೇಳಿರೋ ಡಿಸೈನಲ್ಲಿ ಸಿಗುತ್ತೆ ಎಂಬುದು. 7000ಗೆ ಸೀಟ್ ಕವರು, ಅದ್ರ ಜೊತೆಲಿ ಅದೇ ರಿಲೇಟೆಡಲ್ಲಿ ನಿಮಗೆ ಸ್ಟೇರಿಂಗ್ ಕವರು. ಅದಾದ್ಮೇಲೆ ಲ್ಯಾಮಿನೇಟೆಡ್ ಫ್ಲೋರ್ ಮ್ಯಾಟ್ ಕೂಡ ಸಿಗುವಂಥದ್ದು. ಇದು 7000ಗೆ ವಿತ್ ಇನ್ಸ್ಟಾಲೇಷನ್. ಇವ್ರ ಹತ್ರ ಸೀಟ್ ಕವರ್ ಮಾತ್ರ ಅಲ್ಲ ಗುರು, ಸೀಟ್ ಕವರು, ಫ್ಲೋರ್ ಮ್ಯಾಟು ಮತ್ತೆ ಸ್ಟೇರಿಂಗ್ ಕವರು ಇಷ್ಟು ಮಾತ್ರ ಅಲ್ಲ, ಇವ್ರದ್ದು ಫ್ಯಾಕ್ಟ್ರಿ ಇದಿದೆ ಒಪ್ಕೋತೀನಿ. ಇನ್ ಕೇಸ್ ನೀವು ಕಾರ್ ತಂದ್ಬಿಟ್ಟು ಅದ್ರ ಜೊತೆಲಿ ಕಾರ್ ಆಕ್ಸೆಸರೀಸ್ ಬೇಕು ಅಂತಂದ್ರೆ ನಿಮ್ಮ ಹತ್ರ ನಿಮಗೆ ಆಂಬಿಯನ್ಸ್ ಲೈಟ್ ಬೇಕು, ಇಲ್ಲ ಅಂತಂದ್ರೆ ಹೆಡ್ ಲೈಟ್ ಬೇಕು, ಆಂಡ್ರಾಯ್ಡ್ ಸಿಸ್ಟಮ್ ಬೇಕು, ಡೈಮಂಡ್ ಸಿಸ್ಟಮ್ ಬೇಕು, ಇಲ್ಲ ಅಂತಂದ್ರೆ ಜಿಗ್ಜಾಗ್ ಅನ್ನೋ ಲೈಟು, ಆಂಬಿಯನ್ಸ್ ಲೈಟ್ ನೋಡಿದ್ರೆ ಅದು ಥರ ಬೇಕು ಅಂತ ಸಿಗುತ್ತೆ. ಮ್ಯಾಗ್ವಿಲ್ ಇಂದ ಹಿಡಿದು A to Z ಕಾರ್ ಆಕ್ಸೆಸರೀಸ್ ಸಿಗುತ್ತೆ ಅಂತ ಹೇಳ್ಬೋದು. ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಬೇಕಾ, ಸ್ಪೀಕರ್ ಬೇಕಾ, ಆಂಡ್ರಾಯ್ಡ್ ಸಿಸ್ಟಮ್ ಬೇಕಾ, ಇಲ್ಲಾಂದ್ರೆ ಫಾಗ್ ಲೈಟು, ಹೆಡ್ ಲೈಟು, LED ಲೈಟು, ಅಥವಾ ಸ್ಪೀಕರಲ್ಲಿ ಇಷ್ಟೇ ವಾಟ್ಸ್ ಬೇಕು, ನೀವು ಯಾವ ಥರ ಕೇಳಿದ್ರು ಕೂಡ ವಿತ್ ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ. ಬಿಕಾಸ್ ಇವ್ರ ಹತ್ರ ಟೆಕ್ನಿಷಿಯನ್ ಆ ಥರ ಇದ್ದಾರೆ. ಆ್ಯಂಡ್ ಐಟಮ್ಗಳು ಇದೇ ಥರ ಇದೆ, ಅಂದರೆ ಪ್ರೀಮಿಯಂ ಐಟಮ್ ವಿತ್ ವಾರಂಟಿ ಸಿಗುವಂಥದ್ದು. ಸೊ ಬನ್ನಿ ಫ್ಯಾಕ್ಟ್ರಿ ತೋರಿಸ್ತೀನಿ. ಇವಾಗ ನಾವು ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಸೊ ಫ್ಯಾಕ್ಟ್ರಿಲಿ ಏನೆಲ್ಲ ಯಾವ ಥರ ಪ್ರೊಸೆಸ್ ಇರುತ್ತೆ ಆ್ಯಂಡ್ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾರೆ ತೋರಿಸೋಣ. ಸರ್ ಫಸ್ಟ್ ನೋಡೋದಾದ್ರೆ ಸರ್ ಇದು ನಾರ್ಮಲ್ ಫಾರ್ಮು, ನಾರ್ಮಲ್ ಬರುತ್ತೆ. ಡೆನ್ಸಿಟಿ ಫಾರ್ಮ್ ಬೇಕಂದ್ರೆ ಡೆನ್ಸಿಟಿನೂ ಬರುತ್ತೆ. ಸೊ ಇದಕ್ಕೂ ಏನು ಡಿಫ್ರೆನ್ಸ್ ಸರ್? ಇದು ಡೆನ್ಸಿಟಿ ಬರುತ್ತೆ ಸರ್. ಇದು ಒಂದು 11 to 12 mm ಬರುತ್ತೆ. ಇದು 15 mm ಬರುತ್ತೆ. ಇದು ಫೀಲಿಂಗೇ ಬೇರೆ ಇರುತ್ತೆ ನಿಮಗೆ ಮಾಡಿಸ್ತಾರೆ. ಸರ್ ಇವಾಗ ಪರ್ಟಿಕ್ಯುಲರ್ ಕೆಲವೊಂದು ಕಾರ್ಗಳು ಇರ್ತವೆ, ಬಟ್ ಅಲ್ಲಿ ಕಾರ್ಗಳು ಬಂದೇ ಮೆಜರ್ಮೆಂಟ್ ತಗೋಬೇಕಾ ಅಥವಾ ಯಾವ ಥರ ಅದು? ಸರ್ ಮೆಜರ್ಮೆಂಟ್ ಬೇಕಾಗಿಲ್ಲ, ಬರೀ ಕಾರ್ ಸೀಟ್ ಫೋಟೋ ಇದ್ರೆ ಸಾಕು. ನಮ್ಮ ಹತ್ರ ಎಲ್ಲ ಪ್ಯಾಟರ್ನ್ಸ್ ಇರುತ್ತೆ. ಈ ಥರ ಗಾಡಿ ಹೆಸರು ಹೇಳ್ಬಿಟ್ರೆ ನಮ್ಮ ಹತ್ರ ಪ್ಯಾಟರ್ನ್ಸ್ ಎಲ್ಲ ಇರುತ್ತೆ. ಫಸ್ಟ್ ಪ್ರೊಸೆಸ್ ಹಿಂಗ ಆಗತ್ತೆ, ಮಾರ್ಕಿಂಗ್ ಆಗತ್ತೆ. ಓಕೆ, ಅಂದ್ರೆ ಇವಾಗ ಫಸ್ಟ್ ನೋಡೋದಾದ್ರೆ ಇವಾಗ ನಮ್ಮ ಹತ್ರ ಯಾವ್ದಾದ್ರು ಸ್ವಿಫ್ಟ್ ಇದೆ, ಇಲ್ಲ ETS ಇದೆ, ಇಲ್ಲ ಅಂತಂದ್ರೆ ಯಾವ್ದೋ ಸಮಥಿಂಗ್ ಗಾಡಿ ಇದೆ ಅಂತಂದ್ರೆ ಮಹೇಂದ್ರ XUV 700 500 ಯಾವ್ದೇ ಎನಿ ಒಂದು ಗಾಡಿ ಇದ್ರು ಕೂಡ ಸೊ ಗಾಡಿ ಹೇಳಿದ್ರೆ ಸಾಕು, ಅಂದ್ರೆ ಆ ಸೀಟ್ ನ ಆಲ್ರೆಡಿ ಮೆಜರ್ಮೆಂಟ್ ಇವ್ರ ಹತ್ರ ಇರುತ್ತೆ ಅಂತ ಹೇಳ್ಬೋದು, ರೆಡಿ ಇರುತ್ತೆ. ಸೊ ಹಾಗಾಗಿ ರೆಡಿ ಮಾಡ್ಕೊಡ್ತಾರೆ. ಓಕೆ, ಫಸ್ಟ್ ಸ್ಟೆಪ್ಸ್ ಆಗಿ ಫಸ್ಟ್ ಸ್ಟೆಪ್ ಮೆಟೀರಿಯಲ್ ಸೆಲೆಕ್ಟ್ ಮಾಡಿಸ್ಬೇಕು. ಓಕೆ, ಕಲರ್, ಡಿಸೈನ್, ಇಷ್ಟೊಂಥರ ಮೆಟೀರಿಯಲ್ ಇದೆ, ನಾವು ಸ್ಟಾಕ್ ಇಟ್ಕೊಳ್ಬೇಕು. ಓಕೆ, ಲೆದರ್ ಅಲ್ಲೂ ಕೂಡ ಡಿಫ್ರೆಂಟ್ ಮೆಟೀರಿಯಲ್ಸ್ ಬರುತ್ತೆ. ಓಕೆ, ಇದು ನಾಪಾನ ಯಾವ್ದು ಸರ್? ಇದು ನಾಪಾ ಇಲ್ಲ, ಇದು ನಾಪಾ ಬರುತ್ತೆ. ನಾಪಾ ಅಂತ ಹೆಸರು ಬರುತ್ತೆ ನೋಡಿ. ನಾಪಾ ಈ ತರ ಮೆಟೀರಿಯಲ್ ಇರುತ್ತೆ ಅಂತ ಹೇಳ್ಬೋದು. ಇದು ನೋಡಿದ್ರೆ ಇದು ಬೇಸಿಕ್ ಮೆಟೀರಿಯಲ್ಸ್ ನಿಮಗೆ. ಇದು ಬೇರೆ ಮೆಟೀರಿಯಲ್ಸ್. ಇದು ಮೈಕ್ರೋ ಫ್ಯಾಬ್ರಿಕ್ ಇದು ಬರುತ್ತೆ ನಿಮಗೆ. ಹೀಟ್ ಎಲ್ಲ ನಿಮಗೆ ಆಗಲ್ಲ ನಿಮಗೆ. ನಾಪಾನಲ್ಲಿನೂ ಡಿಫ್ರೆಂಟ್ ಮೆಟೀರಿಯಲ್ ಬರುತ್ತೆ. ಲಾಂಗ್ ಹೋಗ್ತಿದ್ರ ಅಂತಂದ್ರೆ ನಾಪಾನಲ್ಲಿನೂ ಪ್ರೀಮಿಯಂ ಕ್ವಾಲಿಟಿ ಬೇಕಂದ್ರೆ ಪ್ರೀಮಿಯಂ ಕ್ವಾಲಿಟಿ ಸಿಗುತ್ತೆ ನಿಮಗೆ. ಇದರಲ್ಲಿ ನಾಪಾನಲ್ಲಿ ಡಿಫ್ರೆಂಟ್ ಮೆಟೀರಿಯಲ್ ಸಿಗುತ್ತೆ. ಓಕೆ, ಇವಾಗ ಇದು ನೀವು ಸೀಟ್ ಆಯ್ತು, ಯಾವ್ದು ಮೆಜರ್ಮೆಂಟ್ ತಗೊಂಡು ಅದಾದ್ಮೇಲೆ ಚೂಸ್ ಮಾಡಬೇಕು ಯಾವ ಕ್ವಾಲಿಟಿ ಹಾಕ್ಸ್ಕೋಬೇಕು ಅಂತ ಸೀಟ್ ಕವರ್ಗೆ. ಓಕೆ, ನೆಕ್ಸ್ಟ್ ಸ್ಟೆಪ್ಸ್ ನೆಕ್ಸ್ಟ್ ಈ ತರ ಮಾರ್ಕಿಂಗ್ ಆಗತ್ತೆ ನಿಮಗೆ. ಓಕೆ, ಈ ತರ ಪ್ಯಾಟರ್ನ್ ಇಕ್ಬಿಟ್ಟು ಯಾವ ಗಾಡಿ ಐತೆ ಅದು ಪ್ಯಾಟರ್ನ್ ಇಕ್ಬಿಟ್ಟು ನಿಮಗೆ ಮಾರ್ಕಿಂಗ್ ಆಗುತ್ತೆ. ಮಾರ್ಕಿಂಗ್ ಆದ್ಮೇಲೆ ಈ ತರ ಕಟಿಂಗ್ ಆಗತ್ತೆ ನಿಮಗೆ. ಒಂದು ಪೀಸು ಒಂದು ಕಟಿಂಗ್ ಆಗಿ ಆಮೇಲೆ ನಿಮಗೆ ಸ್ಟಿಚಿಂಗ್ ಆಗುತ್ತೆ.
ಇವಾಗ ನೋಡಿ ಸ್ಟಿಚಿಂಗು ಇದಾಗ್ತಾ ಇದೆ, ಡೈಮಂಡ್ ಸ್ಟಿಚಿಂಗ್ ತರ. ಇದು ಡೈಮಂಡ್ ಈ ತರ ಡೈಮಂಡ್ ಸ್ಟಿಚ್ ಬರುತ್ತೆ. ಇದು ಡಬಲ್ ಥ್ರೆಡ್ ಬರುತ್ತೆ ನಿಮಗೆ, ಡಬಲ್ ಥ್ರೆಡ್ ಇರುತ್ತೆ. ಇದು ನೋಡ್ಸ್ಕೊಳ್ಳಿ, ಒಂದೇ ಸತಿ ಡಬಲ್ ಸ್ಟಿಚಿಂಗ್ ಆಗುತ್ತೆ ನಿಮಗೆ, ಈ ಥರ ಆಗುತ್ತೆ. ಸ್ಲೋ ಮಾಡಿ ಖಡ ಬೋಲ್ತು. ಇದರಲ್ಲಿ ನೋಡಿ ನಾವು ಡಬಲ್ ಫಾರ್ಮ್ ಹಾಕ್ಸ್ತೀನಿ. ಡಬಲ್ ಫಾರ್ಮ್ ಹಾಕಿದ್ರೆ ನಿಮಗೆ ದಪ್ಪ ಬರುತ್ತೆ, ಫೀಲಿಂಗೇ ಬೇರೆ ಇರುತ್ತೆ ನಿಮಗೆ, ಈ ಥರ ಬರುತ್ತೆ. ಸೀಟ್ ಫಿಟ್ ಆದಮೇಲೆ ನಿಮಗೆ ಕಂಫರ್ಟಬಲ್ ಲೆವೆಲ್ ಚೇಂಜ್ ಆಗಿಬಿಡತ್ತೆ. ನಾರ್ಮಲ್ ಇಲ್ಲಿ ನೋಡಿ ಸರ್, ಇದು ನಾರ್ಮಲ್ ಫಾರ್ಮ್. ಇದು ನಾರ್ಮಲ್ ಫಾರ್ಮ್ ಸಿಂಗಲ್ ಬರುತ್ತೆ, ಸಿಂಗಲ್ ಸ್ಟಿಚ್ ಬರುತ್ತೆ. ಇದರಲ್ಲಿ ಡಬಲ್ ಫಾರ್ಮ್ ಬೇಕಂದ್ರೆ ಡಬಲ್ ಫಾರ್ಮ್ ಹಾಕ್ಸ್ಕೊಡ್ತೀನಿ, ಡಬಲ್ ಸ್ಟಿಚ್ನು ಹಾಕ್ಸ್ಕೊಡ್ತೀನಿ. ಈ ಥರ ಬರುತ್ತೆ. ಸಿಂಗಲ್ ಸ್ಟಿಚ್ ಅಂದರೆ ಈ ಥರ ಬರುತ್ತೆ. ಸರ್ ನೋಡಿ, ಎಲ್ಲ ಆದ್ಮೇಲೆ ಈ ತರ ಫಿನಿಶಿಂಗ್ ಬರುತ್ತೆ. ಇದು ನಾಪಾ ಲೆದರ್ದು, ಏರ್ ಬ್ಯಾಗ್ ಫ್ರೆಂಡ್ಲಿ ಬರುತ್ತೆ. ಇದು ಜಿಪ್ ಬರುತ್ತೆ ನಿಮಗೆ, ಆರಾಮಾಗಿ ಏರ್ ಬ್ಯಾಗ್ ಓಪನ್ ಆಗುತ್ತೆ. ಇದು ನೋಡಿ ಡೆನ್ಸಿಟಿ ಫಾರ್ಮ್ ಹಾಕಿ, ಡಬಲ್ ಥ್ರೆಡ್ ಸ್ಟಿಚಿಂಗು, ಡಬಲ್ ಡೈಮಂಡು ಎಲ್ಲ ಫಾರ್ಮ್ ಡಬಲ್ ಹಾಕಿ ಈ ತರ ಫಿನಿಶಿಂಗ್ ಆದ್ಮೇಲೆ ಆಗುತ್ತೆ. ಕಲರ್ ಬೇಕಂದ್ರೆ ಕಾಂಬಿನೇಷನ್ ಯಾವ ತರ ಬೇಕೋ ಆ ತರ ಸಿಗತ್ತೆ ಸರ್ ನಿಮಗೆ. ಕಲರ್ ಒಂದು ಮೋಲ್ಡೆಡ್ ಹೆಡ್ ರೆಸ್ಟ್ ಬರುತ್ತೆ, ಅದು ಬೇಕಂದ್ರೆ ಅದನ್ನು ಬರುತ್ತೆ ನಿಮಗೆ. ಈ ತರ ನೋಡಿ, ರೆಡ್ ಬ್ಲ್ಯಾಕ್ ಕಾಂಬಿನೇಷನ್ ಬೇಕಂದ್ರೆ ರೆಡ್ ಬ್ಲ್ಯಾಕ್ ಕಾಂಬಿನೇಷನ್ ಬರುತ್ತೆ, ಬೇಜ್ ಬ್ರೌನ್ ಬೇಕಂದ್ರೆ ಬೇಜ್ ಬ್ರೌನ್ ಬರುತ್ತೆ. ಎಲ್ಲ ಇಂಟೀರಿಯರ್ ಹೆಂಗ್ ಇರುತ್ತೆ ಹಂಗೆ ಬರುತ್ತೆ ನಿಮಗೆ. ಇದು ನೋಡಿ, ಇದು ಈಗ ನಡೀತಾ ಇರೋದು ಟ್ರೆಂಡು. ಇದು ಏನು ಟ್ಯಾನ್ ಕಲರ್, ಇದು ಹೇಳೋದು ಟ್ಯಾನ್ ಮತ್ತು ಬ್ಲ್ಯಾಕ್ ಕಲರು. ಇದು ಇನೋವಾ ಕ್ರಿಸ್ಟಾನಲ್ಲಿ ಬರೋದು. ಇದು ತುಂಬ ನಡೀತಾ ಇದೆ. ಇದರಲ್ಲಿ ಥ್ರೆಡ್ನು ಡಿಫ್ರೆಂಟ್ ಮಾಡಿಸ್ಬೋದು. ಇದು ಟ್ಯಾನಿಗೆ ಟ್ಯಾನ್ ಹಾಕಿರೋದು, ಇದಕ್ಕೆ ಟ್ಯಾನ್ ಬೇಜ್ ಮಾಡಿಸ್ಬೋದು. ಇದೂ ಚೆನ್ನಾಗಿ ಕಾಣಿಸುತ್ತೆ ಆ ಥರ. ಓಕೆ, ಸೊ ಅಂದರೆ ನಿಮಗೆ ಇವಾಗ ಏನಿದು ಮಾಡ್ತಿದ್ದಾರೆ ಇದಕ್ಕೂ ಕೂಡ ಥ್ರೆಡ್ನ ಹಾಕ್ಸ್ಬೋದು. ಇವಾಗ ನೋಡಿ, ಫ್ಲೋರ್ ಮ್ಯಾಟ್ ಬೇಕಂದ್ರೆ ಫ್ಲೋರ್ ಮ್ಯಾಟ್ನಲ್ಲಿ ಪ್ರೀಮಿಯಂ ಕ್ವಾಲಿಟಿನೂ ಬರುತ್ತೆ. ಡೈಮಂಡ್ಗೆ ಮ್ಯಾಚ್ ಮಾಡಬೇಕಂದ್ರೆ ಈ ಥರ ಮ್ಯಾಟನ್ನು ಹಾಕ್ಸ್ಬೋದು ನೀವು. ಓಕೆ, ಸೊ ಇದು ಕೂಡ ನೋಡ್ತಾ ಇರ್ಬೋದು ಯಾವ ಥರ ಇದೆ. ಇದು 1.8 mm ಥಿಕ್ನೆಸ್ ಬರುತ್ತೆ ನೋಡಿ. ಇದು ವೆಲ್ಕ್ರೋ ಸಿಸ್ಟಮ್ ಇರುತ್ತೆ ನಿಮಗೆ. ಒರಿಜಿನಲ್ ಏನು ಇದಾಗಲ್ಲ ನಿಮಗೆ. ಜಸ್ಟ್ ಇದರಲ್ಲಿ ಕಲರ್ಸ್ ಬೇಕಂದ್ರೆ ಕಲರ್ಸ್ ಸಿಗತ್ತೆ, ಬ್ಲ್ಯಾಕ್, ಬೇಜು, ಟ್ಯಾನ್. ಓಕೆ, ಯಾವ ಥರದ್ದು ನೋಡೋದಾದ್ರೆ ಇದು ನಾರ್ಮಲ್ ಮ್ಯಾಟ್ ಬರುತ್ತೆ. ಇದನ್ನು ವೆಲ್ಕ್ರೋ ಸಿಸ್ಟಮ್ ಇರುತ್ತೆ. ಬರೀ ಸೀಟ್ ಎಲ್ಲ ಬಿಚ್ಚಿ ಇದು ವೆಲ್ಕ್ರೋ ಸಿಸ್ಟಮ್ ಮಾಡಿಸ್ಬೋದು. ಒರಿಜಿನಲ್ ನಿಮಗೆ ಸೇಫ್ಟಿ ಇರುತ್ತೆ. ಆಯ್ತು, ಫುಲ್ ಇನ್ಫಾರ್ಮೇಷನ್ ಸಿಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಮ ಹತ್ರ ಕಾರ್ ಇದ್ರೆ ತುಂಬಾನೇ ಯೂಸ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ಒಂದು ಫ್ಯಾಕ್ಟ್ರಿ ಪ್ರೈಸಲ್ಲಿ, ಅಂದರೆ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಲ್ಲೇ ನಿಮಗೆ ಸೀಟ್ ಕವರ್ಗಳು ಸಿಗುವಂಥದ್ದು, ಫ್ಲೋರ್ ಮ್ಯಾಟ್ ಸಿಗುವಂಥದ್ದು, ಅಥವಾ ನಿಮಗೆ ಸ್ಟೇರಿಂಗ್ ಕವರ್ ಸಿಗುವಂಥದ್ದು ಈ ಥರ ಸಿಗ್ತಾ ಇದೆ. ವಸೀಂ ಸರ್ ನಮ್ಮ ಜೊತೆ ಇದ್ದಾರೆ. ಆ್ಯಂಡ್ ಇವ್ರದ್ದು 2 ಬ್ರಾಂಚ್ ಇರುತ್ತೆ, ಒಂದು ಲಾಲ್ಬಾಗಲ್ಲಿ, ಒಂದು ರಾಜಾಜಿನಗರದಲ್ಲಿ. ಇನ್ ಕೇಸ್ ಏನಾದ್ರೂ ಗೂಗಲಲ್ಲಿ ಪರ್ಟಿಕ್ಯುಲರ್ ಡಿಸೈನ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಇದೇ ಥರ ಬೇಕು ಅಂದ್ರೂ ಕೂಡ ಮಾಡ್ಕೊಡ್ತಾನೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇವರು ಇಷ್ಟು ಕಡಿಮೆ ಕೊಡ್ತಾರೆ ರೀಸನ್ ಮೊದಲೇ ಹೇಳಿದ್ದೀನಿ, ಇವ್ರದೇ ಓನ್ ಫ್ಯಾಕ್ಟ್ರಿ ಇರೋದ್ರಿಂದ, ಇವರೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ. ಸೊ ಇವರು ನಿಮಗೆ ಫ್ಯಾಕ್ಟ್ರಿ ಪ್ರೈಸಲ್ಲೇ ನಿಮಗೆ ಸೀಟ್ ಕವರು, ಫ್ಲೋರ್ ಮ್ಯಾಟು ಈ ಥರ ಎಲ್ಲ ಕೊಡುವಂಥದ್ದು. ಇವ್ರ ಹತ್ರ ಕಾರ್ ಎಕ್ಸಸರೀಸ್ ಕೂಡ ಇರುವಂಥದ್ದು. ನಿಮಗೆ 3D ಮ್ಯಾಟ್ ಬೇಕಂತಂದರೆ, ಅಥವಾ ನಿಮಗೆ ಫ್ಲೋರ್ ಮ್ಯಾಟ್ ಬೇಕು ಅಂತಂದರೆ, ಇಲ್ಲ ಡೈಮೆಂಡ್ ಸಿಸ್ಟಮು, ಸ್ಪೀಕರ್ಸು, ಫಾಗ್ ಲೈಟು, ಹೆಡ್ಲೈಟು ಈ ಥರ ಯಾವುದೇ ಬೇಕು ಅಂದರೆ ಇದು ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಸರ್ ಇವಾಗ ಇನ್ ಕೇಸ್ ಏನಾದರೂ ಇಲ್ಲಿ ಬರೋಕ್ಕಾಗಲ್ಲ, ಆಫೀಸ್ ಬಿಸಿ ಇದ್ದಾರೆ ಅಂದರೆ ಹೋಮ್ ಡೆಲಿವರಿ ಮಾಡಿಸ್ಕೊಡ್ತೀನಿ, ಫಿಟ್ಟಿಂಗ್ ಅಲ್ಲೇ ಮಾಡಿಸ್ಕೊಡ್ತೀನಿ. ವಾಟ್ಸಪ್ನಲ್ಲಿ ಬೇಕಂದ್ರೆ ಕ್ಯಾಟ್ಲಾಗ್ ಶೇರ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಹೇಳಿದ್ರೆ ಈ ಮೆಟೀರಿಯಲ್ನಲ್ಲಿ ಎಷ್ಟು ಏನೇನು ಬೇಕು ಅಂತ ನಾನು ಡೋರ್ ಸ್ಟೆಪ್ ಫಿಟ್ಟಿಂಗ್ ಮಾಡಿಸ್ಕೊಡ್ತೀನಿ. ಇನ್ ಕೇಸ್ ಇಲ್ಲಿ ಬರೋಕ್ಕಾಗಲ್ಲ ಅಂದರೆ ರಾಜಾಜಿನಗರದಿಂದ ಕೇಳಿಸ್ಕೊಂಬಿಡಿ, ರಾಜಾಜಿನಗರದಿಂದ 15 ಕಿಲೋಮೀಟರ್ ಸರೌಂಡಿಂಗು ಫ್ರೀ ಇನ್ಸ್ಟಾಲೇಷನು, ಫ್ರೀ ಡೆಲಿವರಿ ಇರುತ್ತೆ ಡೋರ್ ಸ್ಟೆಪ್ಪು. ಇನ್ ಕೇಸ್ 15 ಕಿಲೋಮೀಟರ್ ಆಚೆ ಇದ್ದೀರಾ ಅಂತಂದರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಜಾಸ್ತಿ ಆಗುತ್ತೆ ಅಷ್ಟೇ, ಒಂದು 200-300 ರೂಪಾಯಿ ಆಗ್ಬೋದು ಮೇ ಬಿ. ಆ್ಯಂಡ್ ನಿಮಗೆ ಡೋರ್ ಸ್ಟೆಪ್ಪು ಕೂಡ ಇನ್ಸ್ಟಾಲೇಷನ್ ಬಂದು ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಓಕೆನಾ? ಎಕ್ಸಾಕ್ಟ್ ಮ್ಯಾಪ್ ಲಿಂಕು ಆ್ಯಂಡ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಕಾಂಟ್ಯಾಕ್ಟ್ ನಂಬರು ಸ್ಕ್ರೀನ್ ಮೇಲೆ ಇದೆ. ಇದೇ ಥರ ಕಂಟೆಂಟ್ಗಾಗಿ ನಮ್ಮ ಚಾನಲ್ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡು ಫ್ಯಾಮಿಲಿ ಸರ್ಕಲ್ ಯಾರಾದರೂ ಕಾರ್ ಮಾಡಿರೋರಿಗೆ ವಿಡಿಯೋ ಶೇರ್ ಮಾಡಿ ತುಂಬ ಯೂಸ್ ಆಗುತ್ತೆ. ಸೊ ಆಯ್ಗಳು, ಇವಾಗ ಕಸ್ಟಮರ್ ಇವು ತೊಗೊಳ್ಳೋಣ. ಈ ಸೀಟು ಇವ್ರ ಕಾರ್ಗೆ ಹಾಕ್ಸ್ಕೊಳ್ತಾ ಇರೋದು. ಸರ್ ನಿಮ್ಮ ಕಾರ್ಗೆ ಈ ಸೀಟ್ ಹಾಕ್ಸ್ಕೊತಾ ಇದ್ದೀರಿ, ಏನು ಅನ್ನಿಸ್ತಿದೆ? ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ, ಒಳ್ಳೆ ಡಿಸೈನ್, ಒಳ್ಳೆ ನಾವು ಹೇಳಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಅವ್ರ ಹತ್ರ ತುಂಬಾ ಡಿಸೈನ್ಸ್ ಇದೆ. ನಾವು ಯಾವ ಡಿಸೈನ್ ಹೇಳ್ತೀವೋ ಆ ಥರ ಕಸ್ಟಮೈಸ್ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿದೆ, ಒಳ್ಳೆ ರೈಟು, ಒಳ್ಳೆ ಕ್ವಾಲಿಟಿ, 100% ಹಾಕ್ಸ್ಕೊಬೋದು. ರೈಟು ಕೂಡ ನಾವು ಬೇರೆ ಕಡೆ ಎಲ್ಲ ವಿಚಾರಿಸ್ದು, ಅಲ್ಲಿಗೂ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಬೇರೆ ಕಡೆ ಎಲ್ಲ ತುಂಬ ಕಾಸ್ಟ್ ಇದೆ, ಇಲ್ಲಿ ತುಂಬ ಕಮ್ಮಿ ಇದೆ. ಅಂದರೆ ಫ್ಯಾಕ್ಟ್ರಿ ಪ್ರೈಸಲ್ಲೇ ಸಿಗೋದ್ರೆ, ನೀವೇ ಓನ್ ಫ್ಯಾಕ್ಟ್ರಿ ಇದೆ. ಸೊ ಹಾಗಾಗಿ ಇವರೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ, ಇವರೇ ಎಲ್ಲ ರೆಡಿ ಮಾಡಿ, ಇವರೇ ಇಲ್ಲೇ ಇನ್ಸ್ಟಾಲೇಷನ್ ಮಾಡಿ ಪ್ರತಿಯೊಂದು ಇಲ್ಲೇ ಮಾಡ್ಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಏಮ್ ಕಾರ್ಡೆಕಲ್ಲೇ ಬಂದು ಹಾಕ್ಸ್ಕೊಳ್ಳಿ ಅಂತ ಹೇಳ್ತೀರಾ ನಿಮ್ಮ ಸ್ನೇಹಿತರಿಗೂ ಅಥವಾ ವಿಡಿಯೋ ನೋಡೋರ್ಗು? ಅಂದರೆ ಪ್ರೈಸ್ ಸಿಗ್ತಿದೆ, ಕ್ವಾಲಿಟಿ ಇದೆ ಅಂದರೆ ಮಾತ್ರ 100% ಹೇಳ್ತೀವಿ. ಯಾಕೆಂದರೆ ಆ ಥರ ಸರ್ವಿಸ್ ಕೊಡ್ತಾರೆ, ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಇಲ್ಲಿ ಸ್ಟಾಫೇ ಆಗಲಿ, ಓನರೇ ಆಗಲಿ, ತುಂಬ ಅಫೋರ್ಡಬಲ್ ರೈಟ್ ಇದೆ, ರೈಟು ತುಂಬಾ ಕಮ್ಮಿ ಇದೆ, ಮತ್ತು ಸರ್ವಿಸು ತುಂಬ ಚೆನ್ನಾಗಿ ಕೊಡ್ತಾರೆ. ಹಾಗಾಗಿ ನೋ ಪ್ರಾಬ್ಲಮ್, ಹಾಕ್ಸ್ಕೊಬೋದು. ಇಲ್ಲೇ ತುಂಬ ಚೆನ್ನಾಗಿದೆ. ಸರ್ ನಿಮ್ಮ ನೇಮು? ಹೆಸರು ಕೇಶವ್ ಅಂತ. ಥ್ಯಾಂಕ್ ಯು ಸೊ ಮಚ್ ಸರ್.